ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಿವತ್ತು ಅಂತ ಇದ್ದೀರಾ? ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ. ಏನು ಅಂದರೆ ಪಡ್ಡು. ಎಲ್ಲರಿಗೂ ಗೊತ್ತಿರೋಂಥ ಪಡ್ಡುನೇ ಎಲ್ಲರೂ ಮಾಡ್ತಾರೆ. ಆದರೂ ನಾನು ಒಂದ್ಸಲಿ ಮಾಡಿ ನಾನು ಒಂದ್ಸಲಿ ಇಲ್ಲ 2-3 ಸಲ ಮಾಡಿದ್ದೀನಿ. ಆದರೂ ಒಂದ್ಸಲಿ ಅದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ನನಗೆ ಅನ್ನಿಸ್ತು. ಅದಕ್ಕೆ ಅದನ್ನು ವೀಡಿಯೋ ಮಾಡಿದ್ದೀನಿ. ಎಲ್ಲರೂ ನೋಡ್ಕೊಬನ್ನಿ. ಅದು ಮಾರ್ನಿಂಗ್ ತಿಂಡಿಗೂ ಹಾಕೊಳ್ಳೋದು ಆಗುತ್ತೆ, ಸಂಜೆ ಸ್ನ್ಯಾಕ್ಸ್ಗೂ ಹಾಕೋಬೋದು, ಕಾಫಿ ಟೀ ಕುಡಿಬೇಕಾದ್ರೂ ಹಾಕೊಂಡು ತಿನ್ಬೋದು. ಮತ್ತು ಅದರಲ್ಲಿ ಮಸಾಲೆ ಎಲ್ಲ ಹಾಕಿ ಮಾಡ್ತಾರೆ, ಚೆನ್ನಾಗಿರುತ್ತೆ. ಈಗ ನಾನು ಮಾಡ್ತಾ ಇರೋದು ಮಾಮೂಲಿ ಪ್ಲೇನೇ ಪಡ್ಡು. ಒಂದ್ಸರಿ ನೋಡ್ಕೊಬನ್ನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆದಷ್ಟು ಫುಲ್ ವೀಡಿಯೋ ನೋಡಿ. ಮತ್ತೆ ಸಿಗ್ತೀನಿ, ಬನ್ನಿ ವೀಡಿಯೋ ನೋಡ್ಕೊಂಬನ್ನಿ. ನೋಡಿ ಫ್ರೆಂಡ್ಸ್, ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. 2 ಲೋಟ ಅಕ್ಕಿ, 1 ಲೋಟ ಉದ್ದಿನಬೇಳೆ, 1 ಲೋಟ ಅವಲಕ್ಕಿ, 1 ಸ್ಪೂನು ಮೆಂತ್ಯ, 2 ಸ್ಪೂನು ಕಡಲೆಬೇಳೆ. ಈ ಮೂರನ್ನು ಮಾತ್ರ 3 ಸಲ 4 ಸಲ ತೊಳೆದು ನೆನೆ ಹಾಕಿ, ಅವಲಕ್ಕಿನ ಮಾತ್ರ ಸಪ್ರೇಟ್ ನೆನೆ ಹಾಕಿ, ಬೆಳಗ್ಗೆ 10 ಗಂಟೆಗೆ 11 ಗಂಟೆಗೆ ಹಾಕಿದ್ರೆ ಸಂಜೆ ಮಾಮೂಲಿ ನೀವು ಎಷ್ಟೊತ್ತಿಗೆ ರುಬ್ತೀರ ಅಷ್ಟೊತ್ತಿಗೆ ಇದು ದೋಸೆ ಹಿಟ್ಟನ್ನು ಅದಕ್ಕೆ ರುಬ್ಬಿಟ್ಟು ಇಟ್ಕೊಳ್ಳಿ. ಬೆಳಿಗ್ಗೆ ಒಗ್ಗರಣೆಗೆ ಸಾಸಿವೆ, ಹಸಿಮೆಣ್ಸಿನ್ಕಾಯಿ ಗ್ಯಾಸ್ ಸ್ವಲ್ಪ ಅದಕ್ಕೆ ಹಿಂಗು, ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಕಡೆ ಹಿಟ್ಟಿದೆಯಲ್ಲ, ಅದಕ್ಕೆ ಸಾಂಬಾರು ಸೊಪ್ಪು ಸಣ್ಣ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಿಟ್ಟೊಳಿಗೆ ಹಾಕ್ಕೊಳ್ಳಿ. ಮತ್ತು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಗಟ್ಟಿ ಐತೆ ಅಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ದೋಸೆ ಹಿಟ್ಟು ಹೆಂಗಿರುತ್ತೆ ಆ ಲೆವೆಲ್ಗೆ ಬರೋ ಥರ ನೀವು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಇದು ಗಟ್ಟಿ ಇದೆ, ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಬನ್ನಿ ಮಾಡೋಣ. ನೋಡಿ, ಇದು ಪಡ್ಡು ಮಾಡೋ ತವ. ಇದನ್ನು ಕಾಯಕ್ಕಿಟ್ಟು ಸ್ಟಾರ್ಟಿಂಗ್ ಸ್ವಲ್ಪ ಕಾಯಲಿ, ಆಮೇಲೆ ಕಡಿಮೆ ಉರಿ ಹಾಕ್ಕೊಂಡು 1 ಸ್ಪೂನ್ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ದೊಡ್ಡ ಸ್ಪೂನ್ ಆದರೆ 1, ಚಿಕ್ಕ ಸ್ಪೂನ್ ಆದರೆ 2. ನಂದು ನೋಡಿ ಎಲ್ಲಿ ಸ್ಪೂನು, ಆ ಸ್ಪೂನ್ ಆದರೆ 2, ದೊಡ್ಡ ಸ್ಪೂನ್ ಆದರೆ 1 ಸ್ಪೂನ್ ಹಾಕ್ಕೊಂಡು ಈ ಥರ ಎಲ್ಲ ಕಡೆಗೂ ಹಿಟ್ಟು ಹಾಕ್ಬಿಟ್ಟು ಫಿಲ್ ಮಾಡಿ. ಅದು ಸ್ವಲ್ಪ ಉಬ್ಕೊಂಡಂಗೆ ಆಗುತ್ತಲ್ಲ, ದಪ್ಪ ಆಗುತ್ತೆ. ನಾನು ಚಿಕ್ಕದಾಗಿ ಮಾಡಿದ್ದೀನಿ. ಆಮೇಲೆ ಚೆನ್ನಾಗಿ ಬಂತು. ಇದು ಚಿಕ್ಕದಾಗ್ಬಿಡ್ತು. ನೀವು ತುಂಬ ಹಾಕ್ಕೊಳ್ಳಿ, ಸರಿ ಬರುತ್ತೆ, ದಪ್ಪ ಬರುತ್ತೆ. ನೋಡಿ, ಇದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ. ನೋಡಿ, ನೀವು ಏನು ಮಾಡೋಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಎದ್ದೇಳುತ್ತೆ. ಎಣ್ಣೆ ಕಡಿಮೆ ಹಾಕಿದ್ರೆ ಅಂಟ್ಕೊಬಿಡುತ್ತೆ, ಸುತ್ತ ತವಾಗೆಲ್ಲ ಅಂಟ್ಕೊಬಿಡುತ್ತೆ, ಕಿತ್ತೋಗುತ್ತೆ, ತೆಗಿಯೋಕ್ಕಾಗಲ್ಲ. ಎಣ್ಣೆ ಜಾಸ್ತಿ ಹಾಕಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಎದ್ದೇಳುತ್ತೆ ಅಂತ. ಹಂಗೆ ಸುತ್ತ ಚೆನ್ನಾಗಿ ಎದ್ದೇಳುತ್ತೆ. ನೀವು ತುಂಬ ಕಷ್ಟನೇ ಪಡೋಂಗಿಲ್ಲ. ನೋಡಿ, ಅದು ಎದ್ದೇ ಬಿಟ್ಟಿರುತ್ತೆ ಆವಾಗಲೇ. ಬರೀ ತಿರುಗಿಸೋದಷ್ಟೇ. ನಾನು ಸ್ಪೂನಲ್ಲಿ ತಿರುಗಿಸ್ತಾ ಇದ್ದೀನಿ. ಇದು ತವಕ್ಕೆ ಅಂತಲೇ ಕೊಡ್ತಾರೆ, ಮೊಗಚೆಕಾಯಿ ಚಿಕ್ಕದು. ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ಥರ ಚಮಚದಲ್ಲೇ ತೆಗ್ದಾಕ್ಬೋದು. ನೋಡಿ ಎಷ್ಟು ಚೆನ್ನಾಗಿ ತಿರುಗಿಕೊಳ್ಳುತ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಈ ಥರ ಬೇಯಿಸಬೇಕು. ಕಲರ್ ಚೇಂಜ್ ಆಗಿರುತ್ತೆ, ಗೋಲ್ಡ್ ಕಲರ್ ಬರುತ್ತೆ. ಆ ಥರ ಬೇಯಿಸಿ. ಎಣ್ಣೆ ನಾವು ಹೆಂಗೆ ಹಾಕ್ತೀವಿ ಅದ್ರ ಮೇಲೆ ಡಿಪೆಂಡು. ನೋಡಿ, ಮಾಡಿದ್ದೀನಿ. ನೋಡಿ, ಚೆನ್ನಾಗಿದೆಯಾ? ನೀವು ಮಾಡಿ, ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಇದೇ ಥರ ಬರುತ್ತೆ. ನನಗೆ ಕಮೆಂಟ್ಸ್ ಹಾಕಿ, ಹೇಗಿತ್ತು ಅಂತ ಕಮೆಂಟ್ಸ್ ಹಾಕಿ. ನೋಡಿ, ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್. ಓಕೆ ಗೈಸ್, ನೋಡ್ಕೊಂಡ್ಬಂದ್ರಲ್ವ ಹೇಗಿತ್ತು ಅಂತ ವಿಡಿಯೋ. ಮತ್ತು ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿತ್ತು ಅಂತ ನನಗೊಂದು ಕಮೆಂಟ್ಸ್ ಹಾಕಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಗೈಸ್. ಎಲ್ಲರೂ ಆರೋಗ್ಯವಾಗಿರಿ. ಮತ್ತು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಫುಲ್ ವಿಡಿಯೋ ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.